ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು. ಮೊದಲಿಗೆ ಮೇಷ. ಹಾರುವ ಮೊದಲು ಒಮ್ಮೆ ಎಚ್ಚರಿಕೆಯಿಂದ ನೋಡಿ. ದೀರ್ಘಕಾಲದ ಕೆಲಸಗಳು ಆತುರದಿಂದ ನಿರ್ಧಾರದಿಂದ ಮಾಡಬೇಡಿ. ಮಕ್ಕಳೊಂದಿಗೆ ಸಂತೋಷದ ಸಂಜೆ ಇದೆ. ಹಲವರು ಹೋಂವರ್ಕ್ಗೆ ಸಹಾಯ ಮಾಡಿ. ವೃಷಭ ರಾಶಿ. ಇಂದು ಬಹಳ ಸೂಕ್ಷ್ಮ ಸ್ವಭಾವದ ವ್ಯಕ್ತಿಯನ್ನು ಭೇಟಿಯಾಗುತ್ತೀರಿ. ಅವರು ನಿಮ್ಮನ್ನು ಕೆರಳಿಸಬಹುದು. ನಿಮ್ಮ ಸಕಾರಾತ್ಮಕತೆ ಮತ್ತು ಪ್ರಾಮಾಣಿಕತೆಯನ್ನು ಬದಲಾಯಿಸಬೇಡಿ, ಅದು ನಿಮ್ಮ ಗೆಲುವಿನ ನಡೆಯಾಗುತ್ತದೆ. ಮಿಥುನ ರಾಶಿ. ಮೇಲಾಧಿಕಾರಿಗಳು ಹೊಸ ಜವಾಬ್ದಾರಿ ನೀಡುತ್ತಾರೆ. ದಿನದ ಕೊನೆಯಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತದೆ. ಟೆಂಡರ್ಗಳು ಅಥವಾ ದೊಡ್ಡ ಆಯ್ಕೆಗಳನ್ನು ಕೆಲವು ದಿನಗಳು ತೆಗೆದಿಟ್ಟರೆ ಒಳಿತು. ಕರ್ಕಾಟಕ ರಾಶಿ. ಬೆಳಿಗ್ಗೆ ತುಂಬಾ ಉತ್ಸಾಹದಿಂದ ಶುರುವಾಗುತ್ತೆ. ನಿಮ್ಮ ಖುಷಿಯು ಎಲ್ಲರ ಮೂಡ್ ಸುಧಾರಿಸುತ್ತದೆ. ಸಣ್ಣ ಕೆಟ್ಟ ಸುದ್ದಿ ಬಂದರೂ ತಲ್ಲಣಗೊಳ್ಳಬೇಡಿ. ದಿನದ ಕೊನೆಗೆ ಸಂಗತಿಗಳು ಚೆನ್ನಾಗಿರುತ್ತವೆ. ಸಿಂಹರಾಶಿ. ಕೆಲಸದಲ್ಲಿ ಗಂಭೀರತೆ ಮತ್ತು ಶಿಸ್ತು ಇರುತ್ತದೆ. ಪ್ರಾಜೆಕ್ಟ್ಗಳನ್ನು ಚೆನ್ನಾಗಿ ನಿರ್ವಹಿಸುತ್ತೀರಿ. ನಿಮ್ಮ ಕೆಲಸದ ಶೈಲಿಯನ್ನು ಮತ್ತಷ್ಟು ಸುಧಾರಿಸಿಕೊಳ್ಳುವ ಸಮಯ. ಕನ್ಯಾ ರಾಶಿ. ಪಾಲುದಾರಿಕೆ ವ್ಯವಹಾರಗಳಿಂದ ದೂರ ಇರಿ. ಒಂಟಿಯಾಗಿ ಕೆಲಸ ಮಾಡಿದರೆ ಒಳ್ಳೆಯ ಫಲಿತಾಂಶಗಳು ಸಿಗುತ್ತವೆ. ಅತ್ಯುತ್ತಮ ಮ್ಯಾನೇಜರ್ ಆಗಿರುತ್ತೀರಿ. ತುಲಾ ರಾಶಿ. ಮಧ್ಯಾಹ್ನದಲ್ಲಿ ಆಸಕ್ತಿಕರ ವ್ಯಕ್ತಿಗಳ ಭೇಟಿ. ಚರ್ಚೆಗಳು ತುಂಬಾ ರೋಚಕವಾಗಿರುತ್ತವೆ. ಜ್ಞಾನ ವಿಸ್ತರಣೆಗೆ ಒಳ್ಳೆಯ ದಿನ. ನಿಮ್ಮ ಪ್ರಯತ್ನ ಯಶಸ್ಸನ್ನು ಕಾಣುತ್ತದೆ. ವೃಶ್ಚಿಕ ರಾಶಿ. ಇಂದು ಹೃದಯದಿಂದ ಚಿಂತಿಸುತ್ತೀರಿ. ಭಾವನೆಗಳನ್ನು ಅದುಮಿಡಲು ಪ್ರಯತ್ನಿಸಬೇಡಿ, ಆದರೆ ಅವುಗಳನ್ನು ವ್ಯಕ್ತಪಡಿಸುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಿ. ಧನುರಾಶಿ. ಉತ್ಸಾಹ ಮತ್ತು ಶಕ್ತಿ ಕಡಿಮೆ ಬರಬಹುದು. ದಿನ ಸಾಮಾನ್ಯವಾಗಿರುತ್ತದೆ. ಒತ್ತಾಯ ಮಾಡಲು ಹೋಗಬೇಡಿ. ಒಳ್ಳೆಯ ನಾಳಿಗಾಗಿ ಕಾಯಿರಿ. ಮಕರ ರಾಶಿ. ನೇರ ಮಾತುಗಳಿಂದ ಪ್ರೀತಿ ಪಾತ್ರರನ್ನ ನೋಯಿಸಬಹುದು. ಹಳೆಯ ಸಂಬಂಧಗಳನ್ನು ಉಳಿಸಲು ಪ್ರಯತ್ನಿಸಿ. ಹೊಂದಾಣಿಕೆ ಸುಧಾರಣೆಗೆ ಸ್ವಲ್ಪ ಸಮಯ ಬೇಕಾಗಬಹುದು. ಕುಂಭರಾಶಿ. ಪ್ರೇಮದ ದಿನ. ಒಂಟಿಯಾಗಿರುವವರಿಗೆ ಪ್ರಣಯದ ಭಾವನೆ ಮೂಡುತ್ತದೆ. ವಿವಾಹಿತರಿಗೆ ಆನಂದದ ಸಮಯ. ಹಳೆಯ ನೆನಪುಗಳ ಜೊತೆಗೆ ಮುನ್ನಡೆಯಿರಿ. ಫೋಟೋಗಳನ್ನು ನೋಡಿ. ಇನ್ನು ಕೊನೆಯದಾಗಿ ಮೀನರಾಶಿ. ದೈನಂದಿನ ಜೀವನದ ಒತ್ತಡ ಹೆಚ್ಚಿರುತ್ತದೆ. ಎಲ್ಲಿಗಾದರೂ ಊರಾಚೆಗೆ ಹೋಗುವ ಬಯಕೆ. ಬಿಡುವು ತೆಗೆದುಕೊಳ್ಳಿ, ನಿಮಗೆ ಬಹಳ ಅಗತ್ಯ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.